ವೆಲ್ಕಮ್ ಬ್ಯಾಕ್ ಟು ಲಾವಣ್ಯ ಪ್ರದೀಪ್ ವ್ಲಾಗ್. ಇವತ್ತು ಧರ್ಮಸ್ಥಳಕ್ಕೆ ಪ್ಲಾನ್ ಮಾಡಿದೀವಿ. ತುಂಬಾ ದಿನ ಆಯ್ತು ವಿಡಿಯೋಸ್ ನಾನು ಮಾಡಕ್ ಆಗಿರ್ಲಿಲ್ಲ, ಸಮ್ ರೀಸನ್ಸ್. ಇವಾಗ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಹೊರಟಿದೀವಿ ನೈಟ್ 10ಗೆ ಹೋಗ್ಬಿಟ್ಟು ಮಾರ್ನಿಂಗ್ ರೀಚ್ ಆಗೋಣ ಅಂತ ಅಂದ್ಬಿಟ್ಟು ನೋಡೋಣ ಹೆಂಗಿರುತ್ತೆ ಜರ್ನಿ, ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ವಿಡಿಯೋ ಅಪ್ಡೇಟ್ ಆಗ್ತಾ ಇರುತ್ತೆ. ಇವಾಗ ಯಾರ್ಯಾರು ಹೋಗ್ತಾ ಇದೀವಿ ಅಂತಂದ್ರೆ ನಾನು ಮತ್ತೆ ನಮ್ಮ ಹಸ್ಬೆಂಡ್ ಹೋಗ್ತಾ ಇದೀವಿ. ನಮ್ಮ ಅಮ್ಮನು ಆಲ್ರೆಡಿ ಹೋಗಿದ್ದಾರೆ. ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು, ನಮ್ಮಮ್ಮ ಯಾವಾಗ್ಲೂ ಬಂದಿಲ್ಲ ನಾನು ವಿಡಿಯೋಸ್ ಮಾಡುವಾಗ, ಚಿಕ್ಕ ಚಿಕ್ಕ ವಿಡಿಯೋದಲ್ಲಿ ರೀಲ್ಸ್ ಮಾಡ್ತಾ ಇರ್ತೀವಿ. ತುಂಬಾ ಮಳೆ ಕೂಡ ಇದೆಯಂತೆ ಧರ್ಮಸ್ಥಳದಲ್ಲಿ. ಹೋಗಿ ಹೇಗಿದೆ ಯಾವ ತರ ಎಲ್ಲ ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಇರ್ತೀವಿ. ನಮಸ್ಕಾರ ಕಣ್ರಿ. ಹಾಗೆ ನಾವು ನೈಟ್ ಟ್ರೈನ್ 9:45ಕ್ಕೆ ಯಶವಂತಪುರ ಬಿಡುತ್ತೆ. ಹಾಗೆ ಮಾರ್ನಿಂಗ್ ನಾವು ರೀಚ್ ಆಗೋಷ್ಟರಲ್ಲಿ 5 ಅಥವಾ 6:30 ಆಲ್ಮೋಸ್ಟ್ ಆಗುತ್ತೆ. ಮೇಯ್ನ್ಲಿ ನಾವು ಟ್ರೈನಲ್ಲಿ ಹೋಗೋಕೆ ಇಷ್ಟಪಡೋದು ಯಾಕೆ ಅಂತಂದರೆ, ಸುಬ್ರಹ್ಮಣ್ಯ ಹತ್ತತ್ರ ರೀಚ್ ಆಗ್ತೀವಿ ಅಂತಂದರೆ ಸಕಲೇಶಪುರ ರೂಟಿಂದನೇ ಹೋಗ್ತೀವಿ. ಸೊ ಆ ವ್ಯೂ ನೋಡೋಕ್ಕೆ ಅಂತಲೇ ನಾವು ಟ್ರೈನಲ್ಲಿ ಜಾಸ್ತಿ ಹೋಗ್ತೀವಿ. ಟ್ರೈನ್ ಜರ್ನಿ ಅಂದರೆ ನಾವು ತುಂಬ ಕಂಫರ್ಟಬಲ್ ಆಗಿರುತ್ತೆ. ನೀವು ಹೋಗ್ತಿರ್ತೀರಲ್ವ, ಹೋಗಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಧರ್ಮಸ್ಥಳಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿದರೆ ಆಲ್ಮೋಸ್ಟ್ ಟ್ರೈನಲ್ಲೇ ಹೋಗಿ, ತುಂಬ ಚೆನ್ನಾಗಿರುತ್ತೆ. ನಾನು ಹೇಳೋಕ್ಕಿಂತ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಅದು ನಿಮಗೆ ಗೊತ್ತಾಗೋದು. ಈಗ ನೋಡ್ತಾ ಇದ್ದೀರಲ್ಲ ವ್ಯೂ, ನಾವು ಆಲ್ಮೋಸ್ಟ್ ಧರ್ಮಸ್ಥಳ ಪ್ಲ್ಯಾನ್ ಮಾಡಿದರೆ ಜಾಸ್ತಿ ಟ್ರೈನೇ ಪ್ರಿಫರ್ ಮಾಡ್ತೀವಿ. ಫೈನಲಿ ಸುಬ್ರಹ್ಮಣ್ಯ ರೋಡ್ಗೆ ರೀಚ್ ಆದ್ವಿ. ಇವಾಗ ಬಸ್ ಇಟ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ. ಮಾರ್ನಿಂಗ್ 6:30ಗೆ ರೀಚ್ ಆಗಿದ್ದೀವಿ. ಮತ್ತು ಟ್ರೈನ್ ವ್ಯೂ ಮಾತ್ರ ಚೆನ್ನಾಗಿತ್ತು. ಅದಕ್ಕೋಸ್ಕರನೇ ಟ್ರೈನಲ್ಲೇ ಹೋಗಬೇಕು ಅಂತ ಹೊರಟಿದ್ದೀವಿ. ಧರ್ಮಸ್ಥಳ ಬಸ್ ರೆಡಿ ಇದೆ, ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಧರ್ಮಸ್ಥಳಕ್ಕೆ 7:30 ಅಷ್ಟರಲ್ಲಿ ರೀಚ್ ಆದ್ವಿ. ಹೋದ ತಕ್ಷಣವೇ ರೂಮ್ ಏನಾದರೂ ಮಾಡೋಣ ಅಂತ ಹೊರಟ್ವಿ. ಅಮ್ಮ ಆಲ್ರೆಡಿ ಲಗೇಜ್ ತೊಗೊಂಡು ಹೋಗ್ತಾ ಇದ್ದಾರೆ. ಇವಾಗ ಮೊದಲೇ ಎಲ್ಲರೂ ಹೇಳೋ ತರ ತುಂಬಾ ಮಳೆ ಇದೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು, ಬಟ್ ನಾವು ನೋಡೋ ತರ ಇವತ್ತು ಆ ತರ ಏನಿಲ್ಲ. ಸರಿಯಾಗಿದೆ, ಆರಾಮಾಗಿ ದರ್ಶನ ಮಾಡ್ಕೋಬಹುದು ಅನ್ಕೊಂಡಿದ್ದೀವಿ. ಹಾಗೆ ನಮ್ಮ ಮನೆಯವರಿಗೆ ತಿಂದ ಮಾಡಿಸ್ಬೇಕು. ಸೊ ಫಸ್ಟ್ ಅದನ್ನ ಮಾಡ್ಸೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನೆಕ್ಸ್ಟ್ ನೇತ್ರಾವತಿಯಲ್ಲಿ ಸ್ನಾನ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ಅಲ್ಲೇ ರೂಮ್ ಮಾಡ್ಬಿಟ್ಟು ಮಾಡೋಣ. ಆ್ಯಕ್ಚುಲಿ ನೇತ್ರಾವತಿಗೆ ಹೋಗ್ಬಿಟ್ಟು ಸ್ನಾನ ಮಾಡಬೇಕು ಅಂತ ಇದ್ದಿದ್ದು, ಬಟ್ ಅಲ್ಲಿ ಆಗಲ್ಲ. ಇವಾಗ ರೂಮ್ ಕಡೆ ಹೋಗ್ಬಿಟ್ಟು ಅಲ್ಲಿಂದ ದರ್ಶನ ಕೊಡ್ತೀವಿ. ಹೋಗ್ತಿದ್ದಾಗಲೇ ನಮಗೆ ಕಾಣಿಸ್ತು ಅಣ್ಣಪ್ಪ ಸ್ವಾಮಿ ಬೆಟ್ಟ. ನಾವು ದರ್ಶನ ಮಾಡಿಕೊಂಡು ಮೇಲೆ ಕೂಡ ಹೋಗಬೇಕು ಅಂದ್ಕೊಂಡವರು ಹೋಗ್ಬಿಟ್ಟು ಬರ್ಬೋದು, ದರ್ಶನ ಮಾಡಿಕೊಂಡು ಬರ್ಬೋದು. ಮಾರ್ನಿಂಗ್ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ನನಗಂತೂ ಈ ಟೈಮಲ್ಲಿ ಹೋಗೋದು ಅಂತಂದರೆ ತುಂಬ ಇಷ್ಟ. ನಾವು ಆಲ್ಮೋಸ್ಟ್ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಈ ಟೈಮಲ್ಲೇ ಪ್ಲ್ಯಾನ್ ಮಾಡ್ತೀವಿ. ರೂಮ್ ಕಡೆ ಹೋಗೋಣ ಅನ್ನೋ ಅಷ್ಟರಲ್ಲಿ ಆಗಲೇ ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು. ತುಂಬ ಜಾಸ್ತಿ ಏನು ಬರಲಿಲ್ಲ, ಒಂದು 10 ಮಿನಿಟ್ಸ್ ಬಂತು. ಅಷ್ಟರಲ್ಲಿ ಸ್ವಲ್ಪ ಹೊಟ್ಟೆ ಹಸಿತಾಯಿತು, ಮಾರ್ನಿಂಗ್ ಬೇಗ ಬಂದಿದ್ದರಿಂದ. ಅಲ್ಲೇ ಹೋಟೆಲಲ್ಲಿ ಕಾಫಿ ಮತ್ತು ಇಡ್ಲಿ ತಿಂದ್ಕೊಂಡು ಅವ್ರಿಗೆ ಮುಡಿ ಕೊಡೋಣ ಅಂತ ಹೊರಟ್ವಿ. ಸೊ ಫೈನಲಿ ಇವಾಗ ಗುಂಡ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ಇದೇ ನೋಡಿ ಮುಡಿ ಕೊಡೋಕೆ ಹೋಗೋ ದಾರಿ. ಹೋಗ್ತಿದ್ದಂತೆಲ್ಲ ನಿಮಗೆ ಸಿಗುತ್ತೆ. ಬೆಳಗ್ಗೆ ಟೈಮಿಂಗ್ಸು ಮತ್ತು ಈವ್ನಿಂಗ್ ಟೈಮಿಂಗ್ಸ್ ಎರಡೂ ಇದರಲ್ಲಿದೆ. ನೋಡ್ಕೊಂಡು ಹೋದರೆ ಬೆಸ್ಟು ನಿಮಗೆ. ತುಂಬ ದಿನದಿಂದ ಮುಡಿ ಕೊಡಬೇಕು ಅಂತ ಬಿಟ್ಟಿದ್ರು, ಇವತ್ತು ಹೋಗ್ತಾ ಇದ್ದೀವಿ. ಮುಡಿ ತೆಗೆಯೋರಿಗೆ 20 ರೂಪಾಯಿ, ಅವ್ರಿಗೆ 20 ರೂಪಾಯಿ ಎಲ್ಲ ಇರುತ್ತೆ. ನೀವೇನು ಜಾಸ್ತಿ ಟೆನ್ಷನ್ ಮಾಡ್ಕೊಳಂಗಿರಲ್ಲ. ಹೋಗ್ಬಿಟ್ಟು ಮುಡಿ ಕೊಟ್ಬಿಟ್ಟು ಬರ್ಬೋದು. ಟೋಕನ್ ಕೂಡ ತೊಗೋಬೇಕು. ಹಾಗೆ ಮುಂದೆ ಹೋದರೆ ನಮಗೆ ಕೊಟ್ಟಿರ್ತಾರಲ್ಲ ಆ ಟೋಕನಲ್ಲಿ ನಂಬರ್ ಕೂಡ ಮೆನ್ಷನ್ ಆಗಿರುತ್ತೆ. ನೀವು ಅದು ಯಾವುದು ನಂಬರ್ ಅಂತ ನೋಡಿಕೊಂಡು ಆ ಲೈನಲ್ಲಿ ಹೋಗ್ಬಿಟ್ಟು ನಿಂತ್ಕೊಬೇಕು. ತುಂಬ ರಶ್ ಇದ್ದಾಗ ಅದು ಇದಾಗುತ್ತೆ. ಇಲ್ಲ ಅಂತಂತಂದರೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಅದೇ ನಂಬರಲ್ಲಿ ಹೋಗ್ಬಿಟ್ಟು ನೀವು ಮುಡಿ ಕೊಟ್ಬಿಟ್ಟು ಬರ್ಬೋದು. ಅಲ್ಲಿಂದ ಆ ಕಡೆಗೇ ಎಕ್ಸಿಟ್ ಕೂಡ ಇರುತ್ತೆ.
ಮುಡಿ ಕೊಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ದರ್ಶನ ಕಡೆ ಹೊರಟ್ವಿ. ತುಂಬ ಲಗೇಜ್ ಏನಾದ್ರು ತಂದಿರೋರು ಪಕ್ಕದಲ್ಲೇ ಲಗೇಜ್ ಕೌಂಟರ್ ಇರುತ್ತೆ, ಹೋಗ್ಬಿಟ್ಟು ಲಗೇಜ್ ಇಟ್ಬಿಟ್ಟು ಅದಕ್ಕೆ ಟೋಕನ್ ಕೊಡ್ತಾರೆ, ತೊಗೊಂಡು ದರ್ಶನಕ್ಕೆ ಹೋಗ್ಬೋದು. ನಾವು ದರ್ಶನಕ್ಕೆ ಹೋದಾಗ ತುಂಬ ಜನ ಇರಲಿಲ್ಲ, ತುಂಬ ಕಮ್ಮಿ ಇತ್ತು. ಸೊ ಬೇಗ ದರ್ಶನ ಕೂಡ ಆಯಿತು. ನಮಗೆ ಮಿನಿಮಮ್ ಅರ್ಧ ಗಂಟೆಲೇ ದರ್ಶನ ಆಯಿತು. ಈ ಟೈಮಲ್ಲಿ ಹೋದರೆ ನಿಮಗೆ ಬೇಗ ದರ್ಶನ ಆಗುತ್ತೆ. ತಿರುಪತಿಗೆ ಹೇಗೆ ವೆಯ್ಟಿಂಗ್ ಹಾಲ್ ಇದೆ ಅದೇ ಥರ ಧರ್ಮಸ್ಥಳದಲ್ಲಿ ಕೂಡ ಮಾಡಿದ್ದಾರೆ ಇವಾಗ ವೆಯ್ಟಿಂಗ್ ಹಾಲ್. ನಾವು ಹೋದಾಗ ಅಷ್ಟು ರಶ್ ಇರಲಿಲ್ಲ, ಹಾಗೆ ನೋಡ್ಕೊಂಡು ಹೋದ್ವಿ ಅಷ್ಟೇ. ತುಂಬ ರಶ್ ಇದ್ದಾಗ ವೆಯ್ಟಿಂಗ್ ಹಾಲಲ್ಲಿ ತುಂಬ ಜನ ಇದ್ದರೆ ಬಿಟ್ಬಿಟ್ಟು ಆಮೇಲೆ ಒಂದೊಂದೇ ರೂಮ್ನಲ್ಲಿರುವ ಜನಗಳನ್ನ ದರ್ಶನಕ್ಕೆ ಕಳಿಸ್ತಾರೆ. ನಾವು ಹೋದಾಗ ತುಂಬ ಫ್ರೀ ಇತ್ತು ನೋಡಿ, ಹೀಗೆ ತುಂಬ ಚೆನ್ನಾಗಿತ್ತು ಹೋಗಿದ್ದ ದಿನ. ಹಾಗೆ ಒಳಗೋಗ್ತಾ ನಾವು ತುಂಬ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ, ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊಂಡ್ವಿ. ದರ್ಶನ ಆಗಿಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಳಕ್ಕೆ ಕೂಡ ಟೈಮ್ ಇತ್ತು, ರಶ್ ಇರಲಿಲ್ಲ. ಟೈಮಲ್ಲಿ ಕುತ್ಕೊಂಡ್ಬಿಟ್ಟು ದೇವ್ರದ್ದು ಮಹಾಮಂಗಳಾರತಿ ಆಯಿತು, ನೋಡ್ಕೊಂಡು ಔಟ್ಸೈಡ್ ಬಂದ್ವಿ. ತುಂಬ ಚೆನ್ನಾಗಿತ್ತು, ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಸ್ವಲ್ಪ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಹಾಗೆ ಅಲ್ಲೇ ದೇವಸ್ಥಾನದ ಹೊರಗಡೆ ಕೂತಿದ್ದು ಅಲ್ಲೇ ದೇವ್ರ ಭಕ್ತಿ ಗೀತೆಗಳು ಹೇಳ್ತಾಯಿದ್ರು, ಹಾಗೆ ಕೇಳಿಸ್ಕೊಂಡು ಅನ್ನ ಪ್ರಸಾದ ಕಡೆ ಹೋದ್ವಿ. ಧರ್ಮಸ್ಥಳದಲ್ಲಿ ಅನ್ನಪ್ರಸಾದ ಮಾರ್ನಿಂಗ್ ಬೆಳಗ್ಗೆ 11 ಗಂಟೆಯಿಂದ ಇರುತ್ತೆ. ದೇವ್ರ ಪ್ರಸಾದ ತಿಂದ್ಕೊಂಡು ನಾವು ಹೊಳೆ ಕಡೆ ಹೋದ್ವಿ. ಹೇಗಿದೆ ನೋಡೋಣ ಅಂತ. ಸ್ನಾನಕ್ಕೆ ಬಿಡ್ತಾ ಇರಲಿಲ್ಲ, ಬಟ್ ನಾವು ಎಲ್ಲ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಬಿಡ್ತಾ ಇದ್ದಾರೆ ಅಂತಂತ ಹೇಳಿದರು. ಇನ್ನೇನು ಮಾಡೋಕ್ಕಾಗುತ್ತೆ ಅಂತಂದ್ಬಿಟ್ಟು ಹೋಗಿ ನೋಡಿಕೊಂಡು ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಹೊರಟ್ವಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಬಸ್ ಕೂಡ ರೆಡಿ ಇದ್ವು. ನಾವು ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆಗೋ ಅಷ್ಟರಲ್ಲಿ 2:30 ಆಗಿತ್ತು, ಇನ್ನೂ ಟೈಮ್ ಇತ್ತು. ಅಲ್ಲಿ ದರ್ಶನಕ್ಕೆ ನಮಗೆ ಟೈಮಿಂಗ್ಸ್ ಇದ್ದಿದ್ದು 3:30ಇಂದ. ಅದಕ್ಕೆ ಸ್ವಲ್ಪ ಅಲ್ಲಿ ವೆಯ್ಟ್ ಮಾಡಬೇಕಾಯ್ತು. ವೆಯ್ಟ್ ಮಾಡಿಬಿಟ್ಟು ನಾವು ಆಮೇಲೆ ದರ್ಶನಕ್ಕೆ ಹೋದ್ವಿ. ಒಳಗಡೆ ಫೋಟೋಗ್ರಫಿ ಅಥವಾ ವಿಡಿಯೋ ಏನೂ ಮಾಡೋಂಗಿಲ್ಲ, ಅದು ರಿಸ್ಟ್ರಿಕ್ಟ್ ಇದೆ. ಹಾಗೆ ಅಲ್ಲಿ ಹೇಗಿತ್ತು ಏನು ಅಂತಂದ್ಬಿಟ್ಟು ನಿಮಗೆ ಹಾಗೇ ಅಪ್ಡೇಟ್ ಹೇಳ್ತೀನಿ. ಇಲ್ಲಿಂದ ದರ್ಶನ ಮುಗಿಸ್ಕೊಂಡು ಮಿನಿಮಮ್ 15 ನಿಮಿಷಕ್ಕೆ ದರ್ಶನ ಆಯಿತು. ದರ್ಶನ ಎಲ್ಲ ಆಗಿಬಿಟ್ಟು ಪ್ರಸಾದ ತೊಗೊಂಡು ಅಲ್ಲಿಂದ ಆದಿಸುಬ್ರಹ್ಮಣ್ಯಕ್ಕೆ ಹೋದ್ವಿ. ಅಲ್ಲೂ ಕೂಡ ತುಂಬ ಫ್ರೀ ಇತ್ತು. ಇವಾಗ ಸ್ನಾನ ಮಾಡಿಕೊಂಡು ಆದಿಸುಬ್ರಹ್ಮಣ್ಯದಲ್ಲಿ ಪೂಜೆ ಮಾಡ್ಕೊಳೋರು ಅಲ್ಲಿ ಹೋಗ್ಬೋದು. ಅಲ್ಲಿ ಕೂಡ ನಮಗೆ ಟೈಮಿಂಗ್ಸು 3:30 ಇರುತ್ತೆ. ಏನೇ ಇದ್ರೂ ಈ ಕಡೆ 2 ಕಡೆಗೆ ಪೂಜೆ ಸೇಮ್ ಟೈಮಿಂಗ್ಸ್ ಇತ್ತು. ಇಲ್ಲೂ ಕೂಡ ಕ್ಲೋಸ್ ಇತ್ತು. 3:30 ಆದಮೇಲೆ ಇಲ್ಲೂ ನಾವು ಪೂಜೆ ಮಾಡಿಸ್ಕೊಂಡು ರಿಟರ್ನ್ ಹೊರಟ್ವಿ. ಫೋರ್ 4:30 ಅಷ್ಟರಲ್ಲಿ ನಮ್ಮ ದರ್ಶನ ಎಲ್ಲ ಆಗಿತ್ತು. ಆದಮೇಲೆ ರಿಟರ್ನ್ ಟ್ರೈನ್ ಇತ್ತು. ರಿಟರ್ನ್ ಟ್ರೈನ್ 10:30ಗೆ ಬುಕ್ಕಿಂಗ್ ಆಗಿತ್ತು. ಸೊ ರಿಟರ್ನ್ ಟ್ರೈನ್ಗೆ ಹೋಗೋಕ್ಕೆ ಇಲ್ಲಿಂದ ಬಸ್ಗಳು ಕೂಡ ಅವೈಲೇಬಲ್ ಇದೆ. ಬಸ್ಸಿಂದ ನಾವು ಅಲ್ಲಿಗೆ ಮಿನಿಮಮ್ ಒಂದು ಹಾಫ್ ಆನ್ ಅವರಲ್ಲಿ ರೀಚ್ ಆದ್ವಿ. ಇದೇ ಥರ ಒಂದೇ ದಿನಕ್ಕೆ ಟ್ರಿಪ್ ಆರಾಮಾಗಿ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಬರ್ಬೋದು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.